ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಸಂಘಟನೆ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಅದರೊಟ್ಟಿಗೆ 1101 ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷತೆ ವಹಿಸಲಿಕ್ಕೆ ಆಹ್ವಾನ ಮಾಡಿದ್ದು. ಉದ್ಘಾಟನೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿದ್ದು. ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿ ಮಹೋದಯರನ್ನು ಆಹ್ವಾನ ಮಾಡಿದ್ದು. ದುರ್ದೈವ ಇವತ್ತೇ ಕ್ಯಾಬಿನೆಟ್ ಇಟ್ಕೊಂಡಿರೋದ್ರಿಂದ ಅವರೆಲ್ಲರೂ ಗೈರುಹಾಜರಾದರು. ನಿಮ್ಮ ಸಮಾಜದೊಟ್ಟಿಗೆ ನಾವು ಇರ್ತೀವಿ ಅಂತ ದೂರವಾಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಮಾತನಾಡಿದ್ದಾರೆ. ನಾವೇನಿವತ್ತು ಸಮಾವೇಶದಲ್ಲಿ ಸಮಾಜದ ಪರವಾಗಿ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದು, ಬೇಡಿಕೆ ಪಟ್ಟಿಗಳನ್ನ ತಯಾರಿಸಿ ಅವರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಬೇಡಿಕೆಗಳು ನಮ್ಮ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ 100 ಕೋಟಿ ಹಣವನ್ನು ಈ ಸಾಲಿನಲ್ಲಿ ಮಂಜೂರು ಮಾಡಿಕೊಡಬೇಕು, ಅದು ಮೀಸಲಿಡಬೇಕು ಅನ್ನುವಂಥದ್ದು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈರಪ್ಪ ಎನ್ ಪಂಚಾನಂದರವರೇ ಹಾಗೂ ಗದಗ ಜಿಲ್ಲೆಯ ನಮ್ಮ ಸಮಾಜದವರ ಕೊಡುಗೆ ಬಹಳ ಅಪಾರವಾದದ್ದು. ಬೇಲೂರಿಗೆ ಒಂದು ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಕೊಡಬೇಕು ಅಂತೇಳಿ ಹಿಂದೆ ನಂಜುಂಡಿಯವರು ನಾವು ಎಲ್ಲರೂ ಸೇರಿ ಆ ಪಾದಯಾತ್ರೆಯಲ್ಲಿ ನಾನು ಒಂದು ಜಿಲ್ಲಾ ಟೂರಿಗೆ ಹೋಗಿ ಒಂದು ದಿವಸ ಪಾದಯಾತ್ರೆಯನ್ನು ಕೂಡ ಮಾಡಿದವನು. ಬಹುತೇಕ ಆ ಕೆಲಸ ಇನ್ನೂ ಆಗಿಲ್ಲ ಅಂತ ನನಗೆ ಅನ್ನಿಸ್ತದೆ. ಸರ್ಕಾರ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ನಾನು ನಂಜುಂಡಿಯವರಿಗೂ ಹೇಳ್ತೇನೆ, ಮತ್ತು ವಿಶ್ವಕರ್ಮದ ಒಂದು ನಿಗಮವನ್ನು ಕೂಡ ಸರ್ಕಾರ ಸ್ಥಾಪನೆ ಮಾಡಿದ್ದಾರೆ. ಅವರು ಕೂಡ ಅದಕ್ಕಾಗಿ ತಮ್ಮೆಲ್ಲರ ವಿಷಯವನ್ನು ಗಮನಿಸ್ತೇನೆ ಮತ್ತು ನಮ್ಮ ಪತ್ರಿಕೆಗೆ ವಿಚಾರಿಸ್ತೇವೆ. ಸರ್, ತಾವು 2 ನಿಮಿಷದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮೊದಲನೇದಾಗಿ ಎಲ್ಲರೂ ಜೋರಾಗಿ ಹೇಳ್ಬಿಡಿ, ಜೈ ವಿಶ್ವಕರ್ಮ. ನಾವೆಲ್ಲರೂ ಒಂದೇ. ಟಿವಿಬಿ ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ.